ಒಬ್ಬ ವೇಶ್ಯೆಯಾದವಳು ಏನು ಮಾಡ್ತಾಳೆ? ಎಂತಹ ಪ್ರಶ್ನೆ ಇದು ಅಲ್ವಾ? ವೇಶ್ಯೆಯರು ಮಾಡೋದು ಏನನ್ನ ಅಂತ ನಾನು ಕೇಳ್ತಾ ಇದ್ದೇನೆ. ಆದರೆ ಆಕೆ ಏನನ್ನ ಮಾಡ್ತಿದ್ದಾಳೆ ಅನ್ನೋದಕ್ಕಿಂತ ಆಕೆ ಏನನ್ನ ಮತ್ತೆ ಮಾಡಿದ್ಲು ಅಂತ ಹೇಳೋದು ತುಂಬ ಮುಖ್ಯ. ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂತಹದ್ದು ಆನಂದ ಅಂತ ಹೇಳುವಂತಹ ಗೌತಮ ಬುದ್ಧನ ಅನುಯಾಯಿಯೊಬ್ಬರ ಕತೆ. ಈ ಗೌತಮ ಬುದ್ಧನ ಅನುಯಾಯಿಗಳು ಅವರ ಕಾಲಘಟ್ಟದಲ್ಲೇ ಇದ್ದವರು. ಇವರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪ್ರತಿದಿನ ಹೋಗ್ತಾ ಇದ್ರು. ಈ ಬುದ್ಧಿಸ್ಟ್ ಸನ್ಯಾಸಿಗಳೆಲ್ಲರೂ ಕೂಡ ಒಂದು ಮನೆಯಲ್ಲಿ ಒಂದು ದಿನಕ್ಕಿಂತ ಹೆಚ್ಚು ಕಾಲ ಉಳಿತಿರ್ಲಿಲ್ವಂತೆ. ಆದರೆ ಮಳೆಗಾಲ ಬಂದರೆ ಇದಕ್ಕೆ ಒಂದು ಬದಲಾವಣೆ ಆಗ್ತಿತ್ತು. ಮಳೆಗಾಲ ಇಡೀ ಒಂದು ಮನೆಯಲ್ಲಿ ಅವರು ಕಾಲವನ್ನು ಕಳೀತಿದ್ರು, ಅಲ್ಲಿ ತಮ್ಮ ಸಾಧನೆಗಳನ್ನು, ತಮ್ಮ ಜೀವನವನ್ನು ನಡೆಸ್ತಿದ್ರು. ಮಳೆ ನಿಂತ ಮೇಲೆ ಅಲ್ಲಿಂದ ಬೇರೆ ಮನೆಗಳಿಗೆ ಹೋಗ್ತಿದ್ರು. ಹೀಗಿದ್ದಾಗ ಗೌತಮ ಬುದ್ಧರು ಒಂದು ಮನೆಯಲ್ಲಿದ್ದರು. ಆನಂದರಿಗೆ ಇನ್ನೂ ಕೂಡ ಯಾವ ಮನೆಯಲ್ಲಿ ಇರೋದು ಅನ್ನೋದು ತಿಳಿದಿರಲಿಲ್ಲ. ಅವರು ಆ ಊರಿನಲ್ಲಿ ನಡ್ಕೊಂಡು ಹೋಗ್ತಿದ್ರು. ಒಂದು ಚಂದದ ಮನೆ ಅವರಿಗೆ ಕಾಣ್ತದೆ. ಆ ಮನೆಯಲ್ಲಿ ಭಿಕ್ಷೆ ಬೇಡುವುದಕ್ಕೆ ಹೋಗಿ ಬಾಗಿಲನ್ನು ತಟ್ತಾರೆ. ಒಬ್ಬ ಸುಂದರವಾದಂತಹ ಮಹಿಳೆ ಬಾಗಿಲನ್ನು ತೆಗಿತಾಳೆ. ಅವರು ಆನಂದರು ಕೇಳ್ತಾರೆ, ಅಮ್ಮ, ನಾನೊಬ್ಬ ಬುದ್ಧ ಭಿಕ್ಷು. ಮಳೆಗಾಲದಲ್ಲಿ ಒಂದು ಮನೆಯಲ್ಲಿ ತಂಗುವಂತಹದ್ದು ನಮ್ಮ ಕರ್ತವ್ಯ, ಕೆಲಸ ಅದು. ಹೀಗೆ ಇರ್ತೀವಿ ನಾವು. ನೀವು ನನ್ನನ್ನು ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಡಬಹುದಾ ಅಂತ. ಆಕೆ ನಗ್ತಾಳೆ, ಹೇಳ್ತಾಳೆ, ಖಂಡಿತ ಬರಬಹುದು, ನೀವಿಲ್ಲಿರಬಹುದು, ನನ್ನದೇನು ಅಭ್ಯಂತರ ಇಲ್ಲ. ಆದರೆ ನಾನೊಬ್ಬ ವೇಶ್ಯೆ ಅನ್ನೋದು ನಿಮಗೆ ಗೊತ್ತಿರಲಿ ಅಂತ. ಆನಂದರಿಗೆ ಈ ಕ್ಷಣದಲ್ಲಿ ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅವರು ಹೇಳ್ತಾರೆ, ನನ್ನ ಗುರುಗಳ ಹತ್ರ ಕೇಳಿ ಬರ್ತೀನಿ, ಗುರುಗಳು ಒಪ್ಪಿದರೆ ನಾನು ನಿಮ್ಮ ಮನೆಯಲ್ಲಿರ್ತೀನಿ ಅಂತ. ಇದನ್ನು ಗುರುಗಳ ಹತ್ರ ಕೇಳಬೇಕಾ ಅಂತ ಹೇಳಿ ಆಕೆ ಮತ್ತೆ ನಗಾಡ್ತಾಳೆ. ಆನಂದರು ಗೌತಮ ಬುದ್ಧರು ಇದ್ದಂತಹ ಜಾಗಕ್ಕೆ ಬರ್ತಾರೆ. ಗೌತಮ ಬುದ್ಧರ ಇತರ ಅನುಯಾಯಿಗಳು ಅಲ್ಲಿರ್ತಾರೆ. ಬುದ್ಧರ ಮುಂದೆ ನಿಂತು ಕೇಳ್ತಾರೆ, ಗುರುದೇವ, ಒಂದು ಧರ್ಮ ಸಂಕಟಕ್ಕೆ ಸಿಕ್ಕಿಬಿದ್ದಿದ್ದೇನೆ. ನಾನು ಇವತ್ತು ಭಿಕ್ಷೆಯನ್ನು ಬೇಡಿಕೊಂಡು ಒಂದು ಮನೆಗೆ ಹೋದೆ. ಅಲ್ಲಿ ಒಬ್ಬ ಸುಂದರ ಮಹಿಳೆ ಬಾಗಿಲನ್ನು ತೆಗೆದು ನನಗೆ ಭಿಕ್ಷೆಯನ್ನು ಕೊಡೋದಕ್ಕೆ ಹೊರಟಲು. ನಾನು ಹೇಳಿದೆ, ಮಳೆಗಾಲ ಬಂದಿದೆ ಅಮ್ಮ, ನಾನೊಂದು ಮನೆಯಲ್ಲಿ ಉಳಿಬೇಕು, ನಿಮ್ಮ ಮನೆಯಲ್ಲಿ ಇರಬಹುದಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದೆ. ನನಗಾಕೆ ಒಬ್ಬ ವೇಶ್ಯೆ ಅಂತ ಗೊತ್ತಿರಲಿಲ್ಲ. ಆಕೆ ಹೇಳಿದ್ಲು, ನನ್ನ ಮನೆಯಲ್ಲಿ ಖಂಡಿತ ನೀವಿರಬಹುದು, ಆದರೆ ನಾನೊಬ್ಬ ವೇಶ್ಯೆ ಅನ್ನೋದು ನಿಮಗೆ ಗೊತ್ತಿರಲಿ ಅಂತ. ಈಗ ಧರ್ಮ ಸಂಕಟದಲ್ಲಿ ನಾನು ಸಿಕ್ಕಿದ್ದೇನೆ, ಗುರುಗಳ ಹತ್ರ ಕೇಳಿ ಬರ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ನಿಮ್ಮ ಬಳಿಯಲ್ಲಿ ಕೇಳ್ತಿದ್ದೀನಿ ಅಂತ. ಬುದ್ಧರ ಹತ್ತಿರದಲ್ಲಿ ಕೂತಿದ್ದಂತಹ ಅವರ ಅನುಯಾಯಿಗಳೆಲ್ಲ ಈಗ ಆಶ್ಚರ್ಯದಿಂದ ನೋಡ್ತಿದ್ದಾರೆ, ಬುದ್ಧರ ಉತ್ತರ ಏನಿರುತ್ತೆ ಅಂತ. ಆಕೆ ನಿನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದಾಳೆ ಅಂತ ಹೇಳಿದರೆ ನೀನಲ್ಲಿ ಹೋಗಿ ಇರಬೇಕು ಆನಂದ, ನನಗೆ ಇದರಲ್ಲಿ ಏನೂ ತಪ್ಪು ಕಾಣ್ತಿಲ್ಲ, ನೀನು ಹೋಗು ಅಂತಾರೆ ಗೌತಮ ಬುದ್ಧರು. ಅಲ್ಲಿರುವಂತಹ ಅನುಯಾಯಿಗಳಿಗೆ ಆಶ್ಚರ್ಯ. ಅವರು ಕೇಳ್ತಾರೆ, ಅಯ್ಯೋ, ಇದೇನು ಹೇಳಿಬಿಟ್ರೆ ಗುರುದೇವ, ಒಬ್ಬ ವೇಶ್ಯೆಯ ಮನೆಗೆ ಸ್ವಾಮೀಜಿಯೊಬ್ಬ ಹೋಗಿ ಅಲ್ಲಿಯೇ ಉಳಿಯೋದು ಅಂತ ಹೇಳಿದರೆ ಏನು ಕತೆ? ಆಕೆ ಎಲ್ಲರನ್ನ ಸೆಳೀತಾಳೆ, ಎಲ್ಲರನ್ನ ಹಾಳು ಮಾಡ್ತಾಳೆ ಅಂತ ಹೇಳ್ತಾರೆ. ಆಗ ಬುದ್ಧರು ಒಂದು ಮಾತನ್ನು ಹೇಳ್ತಾರೆ, ಆನಂದನ ಮೇಲೆ ನನಗೆ ನಂಬಿಕೆ ಇದೆ, ನಮ್ಮ ಮಾರ್ಗದ ಬಗ್ಗೆ ನನಗೆ ಖುಷಿ ಇದೆ, ನಮ್ಮ ಮಾರ್ಗ ಶ್ರೇಷ್ಠವಾದದ್ದು ಅಂತ ಹೇಳುವಂತಹ ನಂಬಿಕೆ ನನಗಿದೆ. ಅವಳು ಒಂದು ವೇಳೆ ಆತನನ್ನು ಸೆಳೆಯೋದಕ್ಕೆ ಸಫಲಳಾದಳು ಅಂತ ಹೇಳಿದರೆ ಅವಳ ಮಾರ್ಗ ನಮ್ಮ ಮಾರ್ಗಕ್ಕಿಂತ ಶ್ರೇಷ್ಠವಾದದ್ದು ಅನ್ನೋದು ನಮಗೆ ಅರ್ಥ ಆಗುತ್ತೆ, ನಾವು ಅದೇ ಮಾರ್ಗದಲ್ಲಿ ಮುಂದೆ ನಡೀತೀವಿ ಅಂತಾರೆ. ಅಲ್ಲಿದ್ದವರಿಗೆಲ್ಲ ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಊರಿನವರಿಗೂ ಈ ಸುದ್ದಿ ಹೋಗುತ್ತೆ. ಎಲ್ಲರೂ ಏನಾಗುತ್ತೆ ಅಂತ ಆಶ್ಚರ್ಯದಿಂದ ಕಾಯೋದಕ್ಕೆ ಶುರು ಮಾಡ್ತಾರೆ. ಆನಂದರು ಹೇಳಿದ ಹಾಗೆ ಆ ವೇಶ್ಯೆಯ ಮನೆಗೆ ಹೋಗ್ತಾರೆ, ಅಲ್ಲಿ ಉಳಿದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವಳು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾಳೆ. ಮಳೆಗಾಲ, ಚಳಿಯ ಸಮಯ ಅಂತ ಹೇಳುವ ಕಾರಣಕ್ಕೆ ಚೆಂದದ ರೇಷ್ಮೆಯ ಹೊದಿಕೆಗಳನ್ನು ಆಕೆ ಅವರಿಗೆ ಕೊಡ್ತಾಳೆ. ಸುಗ್ರಾಸವಾದಂತಹ ಭೋಜನ, ಅತ್ಯಂತ ರುಚಿಕರವಾದಂತಹ ಆಹಾರವನ್ನು, ಪೇಯಗಳನ್ನು ಅವರಿಗಾಗಿ ತಯಾರಿಸಿ ತಂದುಕೊಡ್ತಾಳೆ. ಸಾಯಂಕಾಲ ಆಗ್ತಾ ಇದ್ದ ಹಾಗೆ ಆನಂದರನ್ನು ಎದುರುಗಡೆ ಕೂರಿಸಿ ಆಕೆ ನೃತ್ಯವನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಜನರು ಯೋಚನೆ ಮಾಡ್ತಾರೆ, ಅಯ್ಯೋ, ಈ ಸನ್ಯಾಸಿ ಹಾಳಾದ ಅಂತ. ಆದರೆ ಆನಂದರು ಎಲ್ಲವನ್ನೂ ತಮ್ಮ ಗಾಂಭೀರ್ಯದಿಂದಲೇ ನೋಡ್ತಾ ಇರ್ತಾರೆ, ಗಂಭೀರವಾಗಿ ಪ್ರತಿಯೊಂದನ್ನು ನೋಡ್ತಾರೆ. ಆಕೆಯಲ್ಲೂ ಕೂಡ ಅವರು ದೇವರನ್ನೇ ಕಾಣ್ತಾರೆ, ಬೇರೇನೂ ಅವರಿಗೆ ಕಾಣೋದಿಲ್ಲ. ತಮ್ಮ ಗುರುವೇ ಆಕೆಯಲ್ಲೂ ಕೂಡ ಕಾಣ್ತಾರೆ ಅವರಿಗೆ. ಈ ಮಹಿಳೆ ಅವರನ್ನು ಪರವಶವಾಗಿಸಬೇಕು, ಅವರನ್ನು ತನ್ನ ಬುಟ್ಟಿಗೆ ಹಾಕಬೇಕು ಅಂತ ಯೋಚನೆ ಮಾಡಿದವಳು ಸ್ವಲ್ಪ ದಿನದಲ್ಲಿ ಇವರು ಎಲ್ಲರ ಹಾಗಲ್ಲ,
ನನ್ನ ಮಾಂಸದ ಹಿಂದೆ ಬಿದ್ದಿರುವಂತಹ ವ್ಯಕ್ತಿ ಇವರಲ್ಲ. ನಾನು ಏನೇ ಮಾಡಿದರೂ, ಎಷ್ಟೇ ಇವರನ್ನು ಹಿಡಿಯುವಂತಹ ಪ್ರಯತ್ನವನ್ನು ಪಟ್ಟರು, ಎಷ್ಟೇ ಮೋಹದ ಬಲೆಯಲ್ಲಿ ಬೀಳಿಸುವ ಪ್ರಯತ್ನವನ್ನು ಪಟ್ಟರು, ಇವರು ಬೀಳ್ತಿಲ್ಲ ಅಂದರೆ ನಾನು ಮಾಡ್ತಾ ಇರೋದಕ್ಕಿಂತ ಶ್ರೇಷ್ಠವಾದದ್ದೇನೋ ಇವ್ರಿಗೆ ಗೊತ್ತಿದೆ ಅನ್ನೋದನ್ನು ಅರಿತುಕೊಳ್ತಾಳೆ. ಮಳೆಗಾಲ ಮುಂದಕ್ಕೆ ಹೋಗುತ್ತೆ. ಇವಳು ಅವರಿಗೆ ಭೋಜನವನ್ನು ಕೊಡೋದನ್ನು, ಹೊದಿಕೆಯನ್ನು ಕೊಡೋದನ್ನು, ಹಾಡುವುದನ್ನು, ನೃತ್ಯವನ್ನು ಮಾಡೋದನ್ನು ಮುಂದುವರಿಸಿಕೊಂಡು ಹೋಗ್ತಾಳೆ. ಮಳೆಗಾಲ ಮುಗಿಯುತ್ತೆ. ಆನಂದರು ಮನೆಯಿಂದ ಹೊರಡ್ತಾರೆ. ಜನರು ಕಾಯ್ತಾ ಇದ್ದಾರೆ, ಏನಾಗುತ್ತೆ ಈಗ ಅಂತ. ಆನಂದರು ಹೊರಟು ಹೋದ ಹಾಗೆ ಅವರ ಹಿಂದೆಯಿಂದಲೇ ಒಬ್ಬಳು ಸಾಧ್ವಿ ಅವರನ್ನು ಹಿಂಬಾಲಿಸಿಕೊಂಡು ಹೋಗೋದು ಶುರು ಮಾಡ್ತಾಳೆ. ಇಬ್ಬರು ಗೌತಮ ಬುದ್ಧರನ್ನು ಹೋಗಿ ನೋಡ್ತಾರೆ. ಗೌತಮ ಬುದ್ಧರು ನಸುನಕ್ಕು ಹೇಳ್ತಾರೆ, ಅಮ್ಮ, ನಿನಗೂ ನಮ್ಮ ದಾರಿಗೆ ಖುಷಿ ಕೊಟ್ಟಿದ್ದ ಅಂತ. ಇದು ಸನ್ಯಾಸಿಯೊಬ್ಬನ, ಸನ್ಯಾಸ ಧರ್ಮದ ಶ್ರೇಷ್ಠತೆಯನ್ನು ನಮಗೆ ಹೇಳುವಂತಹ ಕಥನ. ಒಬ್ಬ ನಿಜ ಸನ್ಯಾಸಿ ಯಾವ ರೀತಿಯಲ್ಲಿ ಬೇರೆಯವರನ್ನು ಇನ್ಫ್ಲೂಯೆನ್ಸ್ ಮಾಡಿ, ಹೇಗೆ ಇಲ್ಲಿರುವಂತಹ ಪ್ರತಿಯೊಂದೂ ಕೂಡ ಇಂದ್ರಿಯ ನಿಗ್ರಹದ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನು ಹೇಳಿಕೊಟ್ಟಂತಹ ಕತೆ. ಈ ಕತೆ ನಿಮಗಿಷ್ಟ ಆಯಿತು ಅಂತ ನಾನು ಯೋಚನೆ ಮಾಡ್ತೀನಿ. ನಾವು ತುಂಬ ಪ್ರಲೋಭನೆಗಳಿಗೆ ಬಲಿಬಿದ್ದು ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುವಾಗ, ಇವತ್ತಿನ ಯುವ ಜನತೆ ತಮಗೇನು ಬೇಕು ಅನ್ನೋದರ ಅರಿವಿಲ್ಲದೆ ಸಿಕ್ಕಿದ್ದನ್ನೆಲ್ಲ ಕಂಟೆಂಟ್ ಅಂತ ಕನ್ಸ್ಯೂಮ್ ಮಾಡ್ತಾ ಇರುವಾಗ ಇಂತಹ ಕತೆಗಳು ತುಂಬ ಉಪಕಾರಿಯಾಗ್ತವೆ ಅನ್ನುವಂತಹದ್ದು ನನ್ನ ನಂಬಿಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಸಹೃದಯಿಗಳ ಜೊತೆಗೆ, ಭಗವತ್ ಭಕ್ತರ ಜೊತೆಗೆ ಹಂಚಿಕೊಳ್ಳೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.